ಪೇಟೆ ನಾಗರಿಕರಲ್ಲಿ ಒಂದು ವಿಷಯ ಏನಂತಂದರೆ, ಇದೇ KR ಪೇಟೆ ತಾಲೂಕು ಪಂಚಾಯಿತಿಯ ವಾಣಿಜ್ಯ ಮಳಿಗೆಗಳು ಏನು TB ಸರ್ಕಲಲ್ಲಿ ಹೊಸೊಳಲು ರಸ್ತೆ ಮತ್ತು ಕಿಕ್ಕೇರಿ ರಸ್ತೆ ಏನು ವಾಣಿಜ್ಯ ಮಳಿಗೆಗಳಿದೆ. ಸುಮಾರು 35ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು KR ಪೇಟೆ ಪಟ್ಟಣದಲ್ಲಿ, ಮತ್ತು ಇನ್ನು ಒಂದು 15ಕ್ಕೂ 20ಕ್ಕೂ ಹೆಚ್ಚು ಮಳಿಗೆಗಳು ಇದು ಕಿಕ್ಕೇರಿ ಪಟ್ಟಣದಲ್ಲಿ ವಾಣಿಜ್ಯ ಮಳಿಗೆಗಳು ತಾಲೂಕ್ ಪಂಚಾಯಿತಿ ಒಂದು ಒಳಪಟ್ಟಂಥ ವಾಣಿಜ್ಯ ಮಳಿಗೆಗಳು ಹರಾಜು ಪ್ರಕ್ರಿಯೆಗೆ ರೆಡಿಯಾಗಿದೆ. ಏನು ಇದೇ ತಿಂಗಳು 17ನೇ ತಾರೀಕು ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಕಡೆಯ ದಿನಾಂಕ ಇರುತ್ತೆ. 18ನೇ ತಾರೀಕು ಆನ್ಲೈನಲ್ಲಿ ಹರಾಜು ಪ್ರಕ್ರಿಯೆ ಬೆಳಗ್ಗೆಯಿಂದ ಸಂಜೆ 5:30 ತನಕ ಹರಾಜು ಪ್ರಕ್ರಿಯೆ ನಡೀತೆ. ಅದರಲ್ಲಿ ಎಲ್ಲ ಬೀಡ್ದಾರರು ಪಾಲ್ಗೊಂಡು ಆ ವಾಣಿಜ್ಯ ಮಳಿಗೆಗಳನ್ನ ತಗೊಂಡು ಉದ್ಯಮವನ್ನು ಕಟ್ಕೋಬೇಕು ಅಂತೇಳಿ ನಿಮಗೆ ನಾನು ಇದನ್ನು ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಏನಂತ ಅಂತಂದರೆ, ಏನು ಈ ವಾಣಿಜ್ಯ ಮಳಿಗೆಗಳಿದೆ ಇವತ್ತಿನ ಮಾರುಕಟ್ಟೆ ಅನುಗುಣವಾಗಿ ಅಲ್ಲಿ ಇವತ್ತು ಏನು ಇದಿದೆ, ಏನು ಬೆಲೆ ಇದೆ, ಅದು ಪ್ರಾಮಾಣಿಕವಾಗಿ ಕೂತ್ಕೊಂಡು ಆ ಬೀಡಲ್ಲಿ ಪಾಲ್ಗೊಂಡು ಆ ವಾಣಿಜ್ಯ ಮಳಿಗೆಯಲ್ಲಿ ಒಂದು ತಗೊಂಡು ವ್ಯವಹಾರ ಮಾಡಬೇಕು. ಸುಮ್ಮನೆ ಪುರಸಭೆ ಏನು ಮೊನ್ನೆ ಪುರಸಭೆ ವಾಣಿಜ್ಯ ಮಳಿಗೆ ಕಳೆದ ತಿಂಗಳು ಆಯಿತು, ಸುಮ್ಮನೆ ಒಂದು ಮಳಿಗೆ 5,000 ಆಗಿದೆ, ಅದೇ ಪಕ್ಕದ ಮಳಿಗೆ 50,000ಕ್ಕಾಗಿದೆ, 1.5 ಲಕ್ಷಕ್ಕೆ ಹೋಗಿದೆ. ಯಾರೋ ಒಬ್ಬ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಪಕ್ಕ ಇರೋದ 3,62,200 ರೂಪಾಯಿಗೆ ಹೋಗಿದ್ದಾನೆ. ಇದು ದುರುದ್ದೇಶ. ಅಂಥವ್ರ ಮೇಲೆ ಪುರಸಭೆ ಅಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಯಾಕೆಂದರೆ ಅದು ಅಪ್ಲಿಕೇಶನ್ ಹಾಕಿ 500 ರೂಪಾಯಿ ಫೀಸ್ ಇರ್ತದೆ. ಪಾಪ ಅದಕ್ಕೆ ಅಪ್ಲಿಕೇಶನ್ ಹಾಕಿ ಒಂದು 10ರಿಂದ 15 ಜನ ಇರ್ತಾರೆ. ಒಂದೊಂದು ಮಳಿಗೆಗೆ ಅವ್ರ ಸಮಯನೂ ವ್ಯರ್ಥ ಮಾಡಿರ್ತಾರೆ, ಇನ್ನು ಮಿಕ್ತೋದು ಹಣನೂ ವ್ಯಯ ಮಾಡಿರ್ತಾರೆ. ಅಂಥವ್ರ ಮೇಲೆ ಏನು ಅವ್ರದ್ದು 20,000 EMD ಅಮೌಂಟ್ನ ವಜಾ ಕಳೆದಲ್ದೇ ಅಂಥವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. ಆಗ ಈ ಥರದವು ತಪ್ತದೆ. ಅಧಿಕಾರಿಗಳು ಈ ಥರದ ಗೊಂದಲಗಳಿಗೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಒಂದು ಏನು ಬೇಗ ತ್ವರಿತದಲ್ಲಿ ಪುರಸಭೆ ವಾಣಿಜ್ಯ ಮಳಿಗೆಗಳನ್ನ ಏನು ಹರಾಜು ಪ್ರಕ್ರಿಯೆ ನಡೆದಿದೆ ಅದು ಪ್ರಾಮಾಣಿಕವಾಗಿ ಬೀಡ್ದಾರರಿಗೆ ಸಿಗುವಂಗೆ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ ವಾಣಿಜ್ಯ ಮಳಿಗೆಗಳು ಏನಿದೆ ಇದು ಪ್ರಾಮಾಣಿಕವಾಗಿ ಹರಾಜು ಪ್ರಕ್ರಿಯೆಗೆ ರೆಡಿಯಾಗಿದೆ. ಅದೇ ರೀತಿ ನಾಗರಿಕರು ಇವತ್ತಿನ ಮಾರುಕಟ್ಟೆಗೆ ಏನು ಅನುಗುಣವಾಗಿದೆ ಅದರ ತಕ್ಕ ಕೂತ್ಕೊಂಡು ಉದ್ಯಮ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭಕ್ಕೆ